ಓಂ ನಮಃ ಸಿದ್ಧೇಭ್ಯಃ. ಮಂಗಲಂ ಭಗವಾನ್ ವೀರೋ ಮಂಗಲಂ ಗೌತಮೋ ಗಣಿ ಮಂಗಲಂ ಕುಂದ ಕುಂದಾರ್ಯೋ ಜೈನ ಧರ್ಮೋಸ್ತು ಮಂಗಲಂ ಸರ್ವಮಂಗಲ ಮಾಂಗಲ್ಯಂ ಸರ್ವಕಲ್ಯಾಣಕಾರಕಂ ಪ್ರಧಾನಂ ಸರ್ವಧರ್ಮಾಣಾಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ ಜೈನಂ ಜಯತು ಶಾಸನಂ. ಕಥಾಶ್ರವಣ 70. ಈ ದಿನದ ಕಥೆಯು ಪ್ರೇಮಾನುರಾಗದ ಕಥೆ. ಕಥೆಯ ಹೆಸರು ಪ್ರೇಮಾನುರಾಗದ ಕಥೆ. ಅಯೋಧ್ಯೆಯ ರಾಜ ಸುವರ್ಣವರ್ಮ ಮತ್ತು ಅವನ ರಾಣಿಯ ಹೆಸರು ಸುವರ್ಣಶ್ರೀ. ಅವರ ಸಮಯದಲ್ಲಿ ಸುಮಿತ್ರನೆಂಬ ಶೆಟ್ಟಿಯು ಅಲ್ಲಿ ವಾಸ ಮಾಡುತ್ತಿದ್ದನು. ಶೆಟ್ಟಿಗೆ ಜೈನ ಧರ್ಮದಲ್ಲಿ ಅತ್ಯಂತ ಪ್ರೇಮವಿದ್ದಿತ್ತು. ಒಂದು ದಿವಸ ಸುಮಿತ್ರ ಶೆಟ್ಟಿಯು ರಾತ್ರಿಯ ಹೊತ್ತಿನಲ್ಲಿ ತನ್ನ ಮನೆಯಲ್ಲಿ ಕಾರ್ಯತುಸರ್ಗ ಭಂಗಿಯಲ್ಲಿ ಧ್ಯಾನ ಮಾಡುತ್ತಾ ನಿಂತಿದ್ದನು. ಧ್ಯಾನ ಮಾಡುತ್ತಿರುವಾಗ ಅವರ ಸ್ಥಿರತೆಯು ಭಾವದ ದೃಢತೆಯನ್ನು ನೋಡಿ ಒಬ್ಬ ದೇವನು ಅವರನ್ನು ಪರೀಕ್ಷೆ ಮಾಡುವುದಕ್ಕಾಗಿ ಶೆಟ್ಟಿಯ ಸಮಸ್ತ ಸಂಪತ್ತುಗಳನ್ನು ಮತ್ತು ಅವನ ಸ್ತ್ರೀಯನ್ನು ಬಾಲಕ ಬಾಲಕಿಯರನ್ನು ತನ್ನ ಅಧೀನಪಡಿಸಿಕೊಂಡನು. ಹೆಂಡತಿ ಮತ್ತು ಮಕ್ಕಳು ಅಳುತ್ತಾ ಶೆಟ್ಟಿಯ ಕಾಲುಗಳ ಮೇಲೆ ಬಿದ್ದರು. ಅಲ್ಲದೆ ನಮ್ಮನ್ನು ಬಿಡಿಸಿ ಬಿಡಿಸಿ ಎಂದು ಹೃದಯವು ಕರಗುವಂತೆ ಬೇಡಿಕೊಳ್ಳತೊಡಗಿದರು. ಹೀಗೆಲ್ಲ ಎಂದೂ ಆಗುವಂತಿರಲಿಲ್ಲ. ಅಂಥದ್ದು ಸ್ವಲ್ಪ ಸಮಯದಲ್ಲಿಯೇ ಆಗಿಹೋಯಿತು. ಆದರೆ ಶೆಟ್ಟಿಯು ತನ್ನ ಧ್ಯಾನವನ್ನು ಅರ್ಧಂಬರ್ಧವಾಗಿ ಬಿಟ್ಟು ಬಿಡಲಿಲ್ಲ ಮತ್ತು ನಿಶ್ಚಯ ಧ್ಯಾನದಲ್ಲಿ ತಲ್ಲೀನನಾಗಿದ್ದನು. ಶೆಟ್ಟಿಯ ಇಂತಹ ಅಲೌಕಿಕವಾದ ಸ್ಥಿರತೆಯನ್ನು ನೋಡಿ ದೇವನು ಬಹಳ ಸಂತೋಷಗೊಂಡನು ಮತ್ತು ಅವನನ್ನು ಬಹಳ ಬಹಳವಾಗಿ ಹೊಗಳಿದನು. ಮತ್ತು ಶೆಟ್ಟಿಗೆ ಸಾಂಕರಿ ಎಂಬ ಹೆಸರಿನ ಆಕಾಶಗಾಮಿನಿ ವಿದ್ಯೆಯನ್ನು ಕೊಟ್ಟು ಅವನು ಸ್ವರ್ಗಕ್ಕೆ ಹೊರಟು ಹೋದನು. ಶೆಟ್ಟಿಗೆ ಧರ್ಮದಲ್ಲಿರುವ ಪ್ರೇಮಾನುರಾಗವನ್ನು ನೋಡಿ ಎಷ್ಟೋ ಶ್ರಾವಕರು ಮುನಿವ್ರತವನ್ನು ತೆಗೆದುಕೊಂಡರು. ಕೆಲವರು ಶ್ರಾವಕತ್ವವನ್ನು ಪಾಲಿಸತೊಡಗಿದರು. ಇನ್ನು ಕೆಲವರು ಸಮ್ಯಕ್ತ್ವದಲ್ಲಿ ಶ್ರದ್ಧೆಯನ್ನಿಟ್ಟರು. ಮತ್ತೆಷ್ಟೋ ಜನರು ಜೈನ ಧರ್ಮವನ್ನು ಧಾರಣೆ ಮಾಡಿಕೊಂಡರು. ಇದು ಸುಮಿತ್ರ ಶೆಟ್ಟಿಯ ಪ್ರೇಮಾನುರಾಗದ ಕತೆ. ಇಲ್ಲಿಗೆ ಮುಗಿಯಿತು. पंचपरमेष्टि भगवान की जय हो. जिनवाणी माता की जय हो. अहिंसा परमो धर्म की जय हो.